ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಸುವಂತೆ ಪ್ರಧಾನಿ ಕರೆ. 1 ವರ್ಷದವರೆಗೆ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತಲೂ ಮನವಿ. ಮೆಟ್ರೋ, ಸಾರ್ವಜನಿಕ ಸಾರಿಗೆ ಹೆಚ್ಚು ಬಳಸಿ ಅಂತ ಹೈದರಾಬಾದ್ನಲ್ಲಿ ಕರೆ ಕೊಟ್ಟ ಮೋದಿ. ಇವತ್ತಿನಿಂದ ತಮಿಳುನಾಡು ವಿಧಾನಸಭಾ ಅಧಿವೇಶನ. 233 ಶಾಸಕರಿಂದ ಪ್ರಮಾಣ ವಚನ ಸ್ವೀಕಾರ. ನಾಳೆ ವಿಧಾನಸಭೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಬಳಿಕ ಬಹುಮತ ಸಾಬೀತುಪಡಿಸುವ ಸಿಎಂ ವಿಜಯ್. ಅಭಿಮಾನೋತ್ಸವದಲ್ಲಿ ಮುಂದಿನ ಎಲೆಕ್ಷನ್ ನಾಯಕತ್ವದ ಹೊಣೆ ಬಿಎಸ್ವೈ ಹೆಗಲಿಗೆ. ಪಕ್ಷದಲ್ಲಿ ಯಡಿಯೂರಪ್ಪ ಮಾತಿಗೆ ಮನ್ನಣೆ ಹಿನ್ನೆಲೆಯಲ್ಲಿ ಅಮಿತ್ ಶಾ ನಿರ್ಧಾರ. ಸಂಪೂರ್ಣ ಬಹುಮತದ ಬಿಜೆಪಿ ಸರ್ಕಾರ ತರೋದಕ್ಕೆ ರಾಜ್ಯ ಪ್ರವಾಸಕ್ಕೂ ಬಿಎಸ್ವೈ ಸನ್ನದ್ಧ. ಪ್ರಧಾನಿ ಬಂದಾಗ ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಕೇಸ್. ಸ್ಥಳೀಯರ ವಿಚಾರಣೆ, ಸಿಸಿಟಿವಿ ಪರಿಶೀಲನೆ, ಕ್ವಾರಿಗಳ ಬಗ್ಗೆಯೂ ಎನ್ಕ್ವೈರಿ. 4 ವಿಶೇಷ ತಂಡಗಳು ರಚಿಸಿ ನಡೆಸ್ತಾ ಇರೋ ತನಿಖೆ ಪೊಲೀಸರಿಗೂ ಸವಾಲು. ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ನಿಧನ. ಇವತ್ತು ಸ್ವಗ್ರಾಮ ಚಳ್ಳಕೆರೆಯಲ್ಲಿ ಅಂತಿಮ ದರ್ಶನ. ಸಂಜೆ 4 ಗಂಟೆಯ ನಂತರ ಜೈನ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.